ನಿಮ್ಮ ಜಮೀನು ಇದೆಯಲ್ಲ ಅಲ್ಲಿ ಸ್ವಲ್ಪ ಮೂಲೆಯಲ್ಲಿ ಕ್ರಾಸಲ್ಲಿ ಮಾತ್ರ ಸ್ವಲ್ಪ ನಿಮ್ಮದು ಜಾಗ ಹೋಗುತ್ತೆ. ಅದಕ್ಕೇ ನಾವು ನಿಮ್ಮ ಪರ್ಮಿಷನ್ ತಗೊಳ್ಳೋದಕ್ಕೆ ಬಂದಿದ್ದೀವಿ. ಸರ್ ನಾನು ಏನು ಹೇಳ್ತೀನಿ ಅಂತಂದರೆ ಇವಾಗ ನನಗೆ ಸ್ವಲ್ಪ ನಮ್ಮ ಜಮೀನು ಹೋಗುತ್ತಲ್ಲ ಅದಕ್ಕೆ ಅಮೌಂಟ್ ಬರಬೇಕಲ್ಲ ಸರ್, ಅವ್ನು ಸ್ವಲ್ಪ ಅಮೌಂಟ್ ಬರಬೇಕು ನನಗೆ. ಬರುತ್ತೆ ಅಮ್ಮ, ಬರುತ್ತೆ ಬರುತ್ತೆ ನಿಮಗೆ. ನಿಮ್ಮದು ಜಮೀನು ಎಷ್ಟು ಬೆಲೆ ಬಾಳುತ್ತೋ ಅದಕ್ಕಿಂತ ಇನ್ನೂ ಒಂದು ಸ್ವಲ್ಪ ಜಾಸ್ತಿನೇ ಹಾಕಿ ನಿಮಗೆ ಕೊಡ್ತಾರೆ, ಸರಿನಾ? ಸ್ವಲ್ಪ ಒಂದು ಮೂಲೆಯಲ್ಲಿ ಒಂದು ಕ್ರಾಸಲ್ಲಿ ಹೋಗೋದು, ಒಂದು ರೈಲ್ವೆ ಅಡಿ ಅಂದರೆ ಎಷ್ಟಿರುತ್ತೆ. ಅತ್ಲಾಗ್ಲಿಂದ ಇಷ್ಟು ಅಡಿ ಬೇಕು, ಎಷ್ಟೆಷ್ಟು ಅಡಿ ಅಂತ ಹೇಳಿ ಅವರು ಸ್ವಲ್ಪ ಅವರು ತಗೊಳ್ತಾರೆ. ಎಲ್ಲ ಅಳತೆ ಮಾಡಿ ತಗೊಂಡು ಇಷ್ಟು ನಿಮಗೆ ಸ್ವಲ್ಪ ಕ್ರಾಸಲ್ಲಿ ಬರುತ್ತೆ. ನಿಮ್ದೇನು ಜಾಸ್ತಿ ಅಷ್ಟೊಂದು ಜಮೀನು ಹೋಗೋದಿಲ್ಲ. ಸರಿ ಆಯಿತು ಸರ್, ಸರಿ ಆಯಿತು. ನನಗೇನೋ ಇವಾಗ ತುಂಬ ಖುಷಿ ಆಗ್ತೈತೆ ನೀವು ವಿಷಯ ಹೇಳಿದ್ಕೆ. ಆಯಿತು ಆಗಲಿ, ನನಗೆ ಅಂದರೆ ಅಮೌಂಟ್ ಬರಬೇಕು. ಅವರು ಎಷ್ಟು ಅಮೌಂಟ್ ಹಾಕ್ತಾರೆ ನೋಡಿ ಆಮೇಲೆ ಮಾತಾಡ್ತೀನಿ ಸರ್ ನಾನು. ಸರಿ ಆಯ್ತಮ್ಮ. ಏನಾದರೂ ಮಾಹಿತಿ ಬೇಕಿದ್ರೆ ನಾವು ಫೋನ್ ಮಾಡ್ತೀವಿ ನಿಮಗೆ. ಎಲ್ಲ ಪೇಪರ್ ಎಲ್ಲ ಡಾಕ್ಯುಮೆಂಟ್ ಎಲ್ಲ ರೆಡಿ ಮಾಡಿಬಿಟ್ಟು ನಿಮಗೆ ಫೋನ್ ಮಾಡ್ತೀವಿ. ಯಾಕಂದರೆ ಕೆಲಸಗಳು ಆಗ್ತಾ ಇರೋದ್ರಿಂದನ ಈಗ ಬೇಗ ಕೆಲಸ ಆಗಬೇಕು. ರೈಲ್ವೆ ಹೇಳಿ ನಿಮ್ಮ ಹೊಲದ್ದು ಮೂಲೆಗಾಸಿ ಬರುತ್ತೆ, ಹೊಲದ ಮೂಲೆಗಾಸಿನ, ಅದಕ್ಕಾಗಿನ. ಸರಿ ಆಯಿತು ಸರ್, ಫೋನ್ ಮಾಡಿರಿ ಏನಾನ ಬೇಕಿದ್ರೆ. ಅಬ್ಬಾ ಅಬ್ಬಾ ಅಬ್ಬಾ, ಯಾಕೆ ಇವಳು ಈ ಪಾಟಿ ಖುಷಿಯಾಗಿದ್ದಾಳೆ? ನಿಮ್ಮಮ್ಮ ಇರಲ್ಲಿ ಮಾರಿರ್ಲಿಲ್ವೇ ನಂಗರ್ವಲ್ಲನ? ಮಾರಿರ್ಲಿಲ್ಲ. ಅವ್ರದ್ದು ಬೇಕಾ ಅಷ್ಟು ಮಾರ್ಕೊಂಡಿದ್ರು, ಜೀವನಾಂಶಕ್ಕೆ ಎಷ್ಟು ಬೇಕಾ ಅಷ್ಟು. ನಾನು ನಿನ್ನ ಹತ್ರ ಸುಳ್ಳು ಹೇಳಿದ್ದೆ ಅಷ್ಟೇ. ನನ್ನ ಹೆಸ್ರಿಗೆ ಮಾಡಿಸಿರೋದು ಅಲ್ಲಿ ಐತೆ ಜಮೀನು. ಸ್ವಲ್ಪ 1 ಎಕರೆ 1.5 ಎಕರೆ ಜಮೀನು ನನ್ನ ಹೆಸ್ರಿಗೆ ಮಾಡಿಸಿರೋದು ಐತೆ. ಇವಾಗ ನಮ್ಮ ಜಮೀನು ಹಾಸಿ ರೈಲ್ವೆ ಹೇಳಿ ಹೋಗುತ್ತಂತೆ. ರೈಲ್ವೆ ಹೇಳಿ ಹೋಗ್ತಾ ಇರೋದ್ರಿಂದ ನನಗೆ ಇವಾಗ ಅಮೌಂಟ್ ಬರುತ್ತೆ. 70-80 ಲಕ್ಷ ದುಡ್ಡು ಬರುತ್ತಂತೆ ಕಣತ್ತೆ. ಹೌದೇನು? ಹೆಂಗೆ ಬಿಡತ್ತ? 70-80 ಲಕ್ಷ ಅಂದರೆ ಏನಪ್ಪ ತಾಯಿ? ನಾವು ಹೊಲ ಮಾರದೇ ಬೇಡ ಬಿಡು, ಹಂಗೆ ಇದ್ರು ಇರಲಿ. 70-80 ಲಕ್ಷ ಅಂದರೆ ಏನಾಯ್ತು ದುಡ್ಡು? 70-80 ಲಕ್ಷ ಎಷ್ಟು ಬರೀತಾರೆ ನೋಡೋಣ. ಅಷ್ಟು ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಒಂದು 50 ಲಕ್ಷ ಕೊಡ್ತಾರೆ ಅಂತ ಹೇಳ್ತಾ ಇದ್ರು ನಮ್ಮೂರಲ್ಲೆಲ್ಲನ. ನಮ್ಮಮ್ಮ ಏನು ಹಂಗೆ ಅಂತ ಫೋನ್ ಮಾಡಿತ್ತು. ಒಂದು 70-80 ಲಕ್ಷ ಕೊಡ್ಬೋದು ಕಣಮ್ಮ. ಇವಾಗ ನಿಮ್ಮ ಹೊಲದ್ದು ನಿಮಗೆ ಕೊಟ್ಟಿವಲ್ಲ ನಿನಗೆ, ಅಲ್ಲಿ ಮೂಲೆಗೆ ಹಾಸಿ ಹೋಗುತ್ತೆ, ಜಾಸ್ತಿ ಏನು ಹೋಗಲ್ಲ. ಸ್ವಲ್ಪ ಅದೆಷ್ಟೋ ಕುಂಟೆ, ಒಂದು 5 ಕುಂಟೆನೋ ಏನೋ ಹೋಗುತ್ತೆ ಅಂತ ಹೇಳ್ತಿದ್ರು. ಒಂದು 5 ಕುಂಟೆ ಹೊಲ ಹೋಗುತ್ತೆ. ಒಂದು ಅದು ಜಾಸ್ತಿ ಸರ್ಕಾರದ್ದಾಗಿರೋದ್ರಿಂದ ಅಷ್ಟೊಂದು ಬರೋಲ್ಲ ಅನ್ಸುತ್ತೆ ಕಾಣುತ್ತೆ ನನಗೆ 70-80 ಲಕ್ಷ. ಒಟ್ಟಿನಲ್ಲಿ ನಾನು ಅಂದಾಜು ಮಾಡಿದ್ದೀನಿ. ಮತ್ತೆ ಕೊಡ್ರಿ ಅನ್ಬೇಕು, ಕೊಡ್ತಾರೆ ಏನು ಗೌರ್ಮೆಂಟ್ನವರು. ಇವಾಗೆಲ್ಲ ಅಂತ ಕೆಲಸಗಳು ಹಾಕ್ಬೇಕಲ್ಲ, ನಾವು ಕೊಡಲ್ಲ ಅಂತಂದರೆ ಅಡೆತಡೆ ಮಾಡಿದರೆ ಅವರೆಲ್ಲ ಕೊಡ್ತಾರೆ. ಒಂದು 50 ಲಕ್ಷನಾದ್ರೂ ಬರುತ್ತೆ ಅನಿಸುತ್ತೆ. ಜಾಸ್ತಿನೇ ಹೋಗುತ್ತೆ. ಒಂದು ಸ್ವಲ್ಪ ಹೊಲದ ಮೂಲೆಯಲ್ಲಿ ಬರುತ್ತೆ. ಜಾಸ್ತಿ ಬಂದೇ ಬರುತ್ತೆ. ಎಷ್ಟು ಬರುತ್ತಾ ಗೊತ್ತಿಲ್ಲ, ಆಮೇಲೆ ಬಂದಾಗ ನೋಡ್ಕೊಂಡ್ರೆ ಆಯಿತು. ಒಟ್ಟಿನಲ್ಲಿ ಇವಾಗ ಬರುತ್ತೆ. ಇವಾಗೆಲ್ಲ ಫೋನ್ ಮಾಡ್ತಾರಂತೆ. ಏನಾದರೂ ಎಲ್ಲ ಡಾಕ್ಯುಮೆಂಟ್ ಬೇಕಿದ್ರು, ನಮ್ದೇನಾನ ಸೈನ್ ಬೇಕಿದ್ರೆ, ಏನಾದರೂ ಬೇಕಿದ್ರೆ ಫೋನ್ ಮಾಡ್ತಾರಂತೆ. ಆಗುತ್ತೆ, ನಾವು ಕೆಲಸಗಳೆಲ್ಲ ಮಾಡ್ಕೊತೀವಿ. ನಮ್ಮದೆಲ್ಲ ಒಪ್ಪಿಗೆ ತಗೋಬೇಕಲ್ಲ, ಅದಕ್ಕೋಸ್ಕರ. ಹೆಂಗೋ ಒಂದು 50 ಲಕ್ಷ ಅಂತೂ ದುಡ್ಡು ಬಂದೇ ಬರುತ್ತೆ. ಸುಂದ್ರ ನೀನು ಲಾಟ್ರಿ ಹೊಡೀತು. ಹೌದಾ? ಏನು ಲಾಟ್ರಿ? ಯಪ್ಪ, ಇವಾಗ ಏನಾದ್ರೂ ಇವಳಿಗೆ 50 ಲಕ್ಷ ದುಡ್ಡು ಬಂದ್ಬಿಟ್ರೆ ಏನೋ ಇವಳು ಜಮೀನಲ್ಲಿ ರೈಲ್ವೆ ಹಳಿ ಹೋಗುತ್ತಂತೆ. ರೈಲ್ವೆ ಹಳಿ ಹೋಗ್ತಾ ಇರೋದ್ರಿಂದ, ರೈಲ್ವೆ ಮಾಡ್ತಾ ಇರೋದ್ರಿಂದ ಇವಳಿಗೆ ದುಡ್ಡು ಬಂದೇ ಬರುತ್ತೆ. ಇವಳಿಗೆ ದುಡ್ಡು ಬರುತ್ತಾ? ಹಾಗಾದರೆ ಇವಳಿಗೆ ದುಡ್ಡು ಬಂದರೆ ಸುಂದರ ಇವಳು ಕಡೆಗೆ ಇರ್ತಾನ. ಇವಳು ಬೇರೆ ದಪ್ಪ ಆಗ್ತಾ ಇದ್ದಾಳೆ, ನಾನು ಬೇರೆ ಸಣ್ಣ ಆಗ್ತಾ ಇದ್ದೀನಿ, ದುಂಡುಗೆ ಆಗ್ತಾ ಇದ್ದಾಳಂತೆ. ದುಡ್ಡು ಬೇರೆ ಬರ್ತಾ ಇದೆಯಂತೆ. ಹಂಗಾದ್ರೆ ನನ್ನ ಗತಿ? ಅವನು ನಮ್ಮ ಸ್ವಾಮಿನ ಅದೃಷ್ಟ ನೋಡಿ. ಇವಾಗ ಒಂದು 50 ಲಕ್ಷ ದುಡ್ಡು ಬರ್ತಾವೆ. ಒಂದು 50 ಲಕ್ಷ ಇವಾಗ ರೈಲ್ವೆ ಹೇಳಿ ಅವ್ರ ಹೊಲದಲ್ಲಿ ಹೋಗ್ತಾ ಇದೆಯಂತೆ, ಅವ್ರ ಜಮೀನಲ್ಲಿ. ಅದಕ್ಕೋಸ್ಕರನ ರೈಲ್ವೆ ಇದೆಲ್ಲ ಮಾಡ್ತಾ ಇದ್ದಾರಲ್ಲ, ಅದಕ್ಕೋಸ್ಕರ ದುಡ್ಡು ಬರ್ತಾವಂತೆ ಅವಳಿಗೆ. ಇವಾಗ ಹೆಂಗನು ನೋಡು, ನಮ್ಮ ಸ್ವಾಮಿಯನಿಗೆ ಎಷ್ಟು ಅದೃಷ್ಟ. ಅಲ್ಲ, ಅವಳಿಗೆ ಇವಾಗ ಅದೃಷ್ಟನೇ ಅದೃಷ್ಟ ಕಣೋ. 50 ಲಕ್ಷ ದುಡ್ಡು ಬರ್ತೈತೆ ಅಂದರೆ ಅದೃಷ್ಟ ಸೌಮ್ಯ, ಅದೃಷ್ಟ. ಸುಂದ್ರ, ಅವಳಿಗೆ ಯಾಕೆ ಮುತ್ತು ಕೊಡ್ತಾ ಇದೆಯಾ? ಈಗ ನೋಡು, ನಾನು ಏನಿಲ್ಲ. ಓ ಸೌಮ್ಯ, ಅದೃಷ್ಟ ದೇವತೆ ಇವತ್ತು. ಅದಕ್ಕೆ ನೋಡ್ಸು, ನಮ್ಮ ಸೌಮ್ಯನಿಗೆ ದುಡ್ಡು ಬರ್ತಾ ಇದ್ದಾವಂತೆ. ಸುಂದ್ರ, ಅವಳಿಗೆ ಮುತ್ತು ಕೊಡ್ಬೇಡ, ಬಾಯಿಲಿ ನನಗೂ ಮುತ್ತು ಕೊಡು. ಅವಳಿಗೆ ಯಾಕೆ ಮುತ್ತು ಕೊಟ್ಟೆ? ಬಾ, ನನ್ನ ಎದುರಿಗೆ ಅವಳಿಗೆ ಮುತ್ತು ಕೊಡ್ತೀಯ, ನನಗೂ ಮುತ್ತು ಕೊಡ್ಬಾ, ನಾನು ಬಿಡೋದಿಲ್ಲ. ಏಯ್ ಸುಸ್ಸು, ಸುಮ್ಮನಿರು, ನಿಂದೇನು ನಡೆಯೋದಿಲ್ಲ ಇನ್ಮೇಲಿಂದಾನ. ನಮ್ಮ ಸೌಮ್ಯಂಗೆ 50 ಲಕ್ಷ ದುಡ್ಡು ಬರ್ತಾ ಐತಿ. ನಿಂದೇನು ನಡೆಯೋದಿಲ್ಲ ಕಣಕ, ಇನ್ಮೇಲೆ ಬಿಟ್ಟು ಹೋಗ್ತಾ ಇರಬೇಕು. ಅಲ್ಲೋಡು ಸುಂದ್ರ, ಏನು ಹೇಳ್ತಾ ಇದ್ದೆ ನಿಮ್ಮಮ್ಮ? ಇವಾಗ ಸೌಮ್ಯನಿಗೆ ದುಡ್ಡು ಬರ್ತಾ ಇರೋದಕ್ಕೆ ನಾನು ಬಿಟ್ಬಿಡ್ತೀಯಾ? ಏನಿಲ್ಲ ನೋಡು, ನಾನು ಏನಿಲ್ಲ. ನಾನು ನನ್ನ ಹೆಂಡತಿರೋ, ನಾನು ನನ್ನ ಡಾರ್ಲಿಂಗ್ಸ್, ಡೇ ಆ್ಯಂಡ್ ನೈಟ್ ಡ್ಯಾನ್ಸಿಂಗ್, ಡೇ ಆ್ಯಂಡ್ ನೈಟ್ ಸಿಂಗಿಂಗ್. ಸೌಮ್ಯ ಸುಸು ಇಬ್ರು
ಬಿಡಲ ಸುಂದ್ರ ಇಬ್ರನ್ನು ಬಿಡಲ್ಲ ಈ ಸುಂದ್ರ ಇಬ್ರನ್ನು ಬಿಡಲ್ಲ ಈ ಸುಂದ್ರ ಸೌಮ್ಯನು ಬೇಕು ಸುಸೂನು ಬೇಕು ಸೌಮ್ಯನು ಬೇಕು ಸುಸೂನು ಬೇಕು ಇಬ್ಬರ ಪ್ರೀತಿ ಸುಂದರನಿಗೆ ಬೇಕು ಇಬ್ಬರ ಪ್ರೀತಿ ಸುಂದರನಿಗೆ ಬೇಕು. ಮತ್ತೆ ಅವಳನ್ನ ಯಾಕೆ ನೀನು ಅಷ್ಟೊಂದು ಹೊಗಳ್ತಾ ಇದೀಯಾ? ಹ್ಞೂ ಮುತ್ತು ಕೊಡ್ತೀಯ ನನ್ನ ಕಣ್ಣೆದ್ರಿಗೇನೆ, ನನಗೂ ಕೊಡು. ಅವಳಿಗೆ ಕೊಟ್ಟಿದ್ಯಾ ಅಂದಮೇಲೆ ನನಗೂ ಕೊಡಬೇಕು ನೀನು. ಏ ಸುಮ್ಮನಿರ ಮಾತ್ಲಾಗೆ ಹೋದ್ರು ಹೋಗ್ಲಿ. ನೀನು ತಲೆ ಕೆಡಿಸ್ಕೊಬೇಡ, ಸುಮ್ಮನಿರು. ಸ್ವಲ್ಪ ಬೇಗ ಅರ್ಜೆಂಟ್ ನನ್ನ ಗಾಡಿಗೆ ಹೋಗ್ಬೇಕು, ಬಂದೆ 5 ನಿಮಿಷ. ನಾನು ಬೇಗ ಹೋಗ್ಬೇಕಿಲ್ಲನ. ಸುಂದ್ರ, ನನಗೊಂದು ಮುತ್ತು ಕೊಟ್ಟು ಹೋಗ್ಬಾ. ಅವಳಿಗೆ ಮಾತ್ರ ಮುತ್ತು ಕೊಟ್ಟೆ, ಇವಾಗ ನೋಡು ಬರ್ತೀಯ ಬರಲ್ವೋ? ನೀನು ಬಾಳು ನೋಡೆ ಇನ್ಮೇಲಿಂದನ ಹೇಗಾಗುತ್ತೆ ಅಂತ ಹೇಳಿ. ನೋಡು ಅಲ್ಲ ನೀನು ಮೆರಿತಿದ್ದವಳು ನೋಡು, ನೀನಾಗಿ ನೀನು ಬಿಟ್ಟು ಹೋಗ್ಬೇಕು. ನನಗೆ ದುಡ್ಡು ಬಂದುಬಿಟ್ರೆ ನನ್ನ ಕಡೆಗೆ ಹಿಂಗಿರ್ತಾನೆ ವರ್ಷ ಅಂತ ಹೇಳಿ. ನೋಡು ನೋಡೆ. ಏ ಸುಸು, ಇನ್ಮೇಲಿಂದನ ನೀನು ಹೋಗ್ತಾ ಇರಬೇಕು ನಿನ್ನ ಮನೆಗೆ, ನೀನು ಗಂಟು ಮುಟ್ಟೆ ಕಟ್ಕೊಂಡು. ನಮ್ಮ ಸೊಸಿಗೆ ಇವಾಗ 50 ಲಕ್ಷ ದುಡ್ಡು ಬರ್ತಾ ಇದ್ದಾವೆ. 50 ಲಕ್ಷ ದುಡ್ಡು ಅಂತಂದರೆ ನಮ್ಮ ಸುಂದ್ರ ಇವತ್ತು ನಮ್ಮ ಸೋಮಿ ಹೇಳ್ದಂಗೆ ಕೇಳ್ಕೊಂಡಿರ್ತಾನೆ. ನೀನು ಹೇಳ್ದಂಗೆ ಕೇಳ್ಕೊಂಡು ಇರಲ್ಲ ಕಣೆ. ಇನ್ಮೇಲಿಂದ ರೈಟ್ ಹೇಳ್ತಾ ಇರ್ಬೇಕು ನೋಡು. ನೀನೊಂದು ಮುತ್ತು ಕೊಡು ಅಂದರೂ ಕೊಡಲಿಲ್ಲ ನಮ್ಮ ಸೋಮಿ, ನೀನು ಮುತ್ತು ಕೊಟ್ಟು ಹೋಗ್ಬಿಟ್ಟ. ಅವಳು ಇವತ್ತು ತುಂಬ ಅದೃಷ್ಟ ಮಾಡಿದ್ದಾಳೆ. ಎಲ್ಲರಿಗೂ ಅವದೃಷ್ಟ ಬರೋದಿಲ್ಲ ಕಣೆ. ಎಲ್ಲರಿಗೂ ಅವದೃಷ್ಟ ಬರೋದಿಲ್ಲ. ಏನಿಲ್ಲ, ನಾನು ನೀವು ಹಿಂಗೆ ಮಾತಾಡ್ಬಿಟ್ರೆ ನಾನು ಸುಮ್ಮನಿರೋದಿಲ್ಲ. ಏನು ನೀವು ಹಿಂಗೆ ಮಾತಾಡ್ತಾ ಇದ್ದೀರಾ? ನಮ್ಮ ಸುಂದ್ರ ಯಾವಾಗಲೂ ನಾನು ಕೈ ಬಿಡೋದಿಲ್ಲ. ನಾನು ಯಾವಾಗಲೂ ಚೆನ್ನಾಗಿ ನೋಡ್ಕೊಂತಾನೆ. ನೀವು ಹಿಂಗೆಲ್ಲ ಮಾತಾಡಬೇಡಿ. ಕನ್ಸು ಕಾಣ್ತಾ ಇರು, ನೋಡ್ಕೊಂತಾನೆ ಸುಂದ್ರ ಇನ್ಮೇಲೆ ನಾನು ಚೆನ್ನಾಗಿರ್ತೀನಿ ಅಂತ ಹೇಳಿ ಕನ್ಸು ಕಾಣ್ತಾ ಇರೆ. ಕನ್ಸ ಇನ್ಮೇಲಿಂದ ಯಾವತ್ತಿದ್ರು ನನ್ನ ಸುಂದ್ರ ಕಣಿ. ನನ್ನ ಸುಂದ್ರ ಅದಂಗೆ ಬಿಟ್ಟು ಬಿಡ್ತೀನಿ, ನಾನು ಬಿಡೋದಿಲ್ಲ. ನೋಡೋಣ. ನನಗೂ ಬರುತ್ತೆ ಯಾವುದಾದ್ರೂ ದುಡ್ಡು, ನನಗೂ ಬಂದೇ ಬರುತ್ತೆ. ಇನ್ಮೇಲೆ ಅವನು ನನ್ನ ಸುಂದ್ರ. ನನಗೆ ದುಡ್ಡು ಬರುತ್ತೆ ಇನ್ಮೇಲಿಂದಾನ. ನನ್ನ ಸುಂದ್ರ ಕಣಿ, ನಮ್ಮತ್ತೆ ಕಣಿ. ನಾನು ಯಾವಾಗಿಂದಲೂ ನಾನು ಸೋಮ್ಯರತ್ತೆ ನೀನೆ. ಇವಳೆಲ್ಲ ನಡಂತ್ರದಾಗ ಬಂದಾರೆಲ್ಲನ, ಇವರೆಲ್ಲನ ಟುಸ್ಕೋ ಪುಸ್ಕೋ, ಇವರೆಲ್ಲ ಜೀರೋ. ನೀನು ಜೀರೋ ಕಣಿ ಸುಸು, ನೀನು ಜೀರೋ. ಇನ್ಮೇಲೆ ನಮ್ಮ ಸೌಮ್ಯ ಮುಂದೆ ನೀನು ಜೀರೋ. ನೀನು ಝೀರೋ. ನಮ್ಮ ಸೌಮ್ಯ ಇವಾಗ ಅವಳು ಎಷ್ಟು ಕ್ವಾಲಿಟಿ ಗೊತ್ತಾ ಇವಾಗ ಅವಳು ಕ್ವಾಲಿಟಿ. ನೀನು ಝೀರೋ ಕಣೆ, ನೀನು ಝೀರೋ. ನೋಡೋಣ ನಾನು. ಅಯ್ಯೋ 50 ಲಕ್ಷ ಯಾವ ದೊಡ್ಡದು. ನಾನು ನೋಡು, ನನಗೂ ಬರುತ್ತೆ. ನನಗೂ ಯಾವುದಾದ್ರೂ ಒಂದು ದುಡ್ಡು ಬರುತ್ತೆ, ನನಗೂ ಬರೋ ಥರ ಮಾಡ್ತೀನಿ ನಾನು. ಅಯ್ಯೋ ಕನ್ಸು ಕಾಣ್ತಾ ಇರು. ಬರುತ್ತೆ ಅಂತ ಕನ್ಸು ಕಾಣ್ತೀರಿ. ಇವಾಗ ನನ್ನ ತವ್ರ ಮನೇಲಿ 1.5 ಎಕರೆ 2 ಎಕರೆ ಜಮೀನಿತ್ತು. ಅದಕ್ಕೆ ಇವಾಗ ನಮ್ಮ ಜಮೀನಲ್ಲಿ ರೈಲ್ವೆ ಹೇಳಿದ್ದು ಹೋಗ್ತಾ ಇದೆಯಂತೆ. ರೈಲ್ವೆದು ಮಾಡ್ತಾ ಇದ್ದಾರಂತೆ ಹೊಸದಾಗಿ. ಅದಕ್ಕೇನೆ ರೈಲ್ವೆ ಹೇಳಿ ಹೋಗ್ತಾ ಇರೋದ್ರಿಂದ ನನಗೆ ದುಡ್ಡು ಬರ್ತಾವಂತೆ. ಇನ್ಮೇಲಿಂದನ ಸುಸಗತಿ ಅದೋ ಗತಿ. ಮೇಲೆ ನೋಡ್ರಿ ನನಗೆ ಎಂಥ ಲಕ್ ಬಂತು, ಅವಳಿಗೆ ಎಂಥದ್ದು ಬರುತ್ತೆ ಬ್ಯಾಡ್ ಲಕ್ ಅಂತ. ನನಗೆ ಗುಡ್ ಲಕ್ ಬಂದೆ, ಅವಳಿಗೆ ಬ್ಯಾಡ್ ಲಕ್. ಇನ್ಮೇಲಿಂದಾನ ನೋಡ್ತಾ ಇರ್ರಿ. ಯಾಕಂದ್ರೆ ನಾನು ಸುಂದ್ರನ ನಾನು ಮೊದಲಿಂದ ಕಟ್ಕೊಂಡ್ಬಂದವಳು. ನಾನಾದರೆ ಯಾರಿಗೂ ಮೋಸ ಮಾಡಿಲ್ಲ. ಅವಳು ಎಷ್ಟು ಜನಕ್ಕೆ ಮೋಸ ಮಾಡಿಕೊಂಡು ನೋಡು ಆಲೇನೆ ದೇವ್ರು ಯಾರಿಗೇನು ಏನು ಮಾಡಬೇಕು ಅದನ್ನ ಮಾಡೇ ಮಾಡ್ತಾನೆ. ನನಗೀಗ ಅರ್ಥ ಆಗ್ತಾಯಿದೆ. ನೋಡ್ತಾ ಇರ್ರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.